ಲಿವರ್ ಅಲ್ಲೇನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಯಾವ್ಯಾವ ಕಾಂಪ್ಲಿಕೇಶನ್ಸ್ಗೆ ಹೋಗಬಹುದು? ಲಿವರ್ ಕೇವಲ ಮದ್ಯಪಾನ ಅತಿ ಸೇವನೆಯಿಂದ ಮಾತ್ರ ಹೋಗೋದಿಲ್ಲ, ಬೇರೆ ಬೇರೆ ರೀಸನ್ಸ್ಗಳಿಂದಲೂ ಕೂಡ ಹೋಗುತ್ತೆ. ಇದು ಬರೀ ಡ್ರಿಂಕ್ಸ್ ಇಂದೇ ಬರುತ್ತೆ ಅಂತಿಲ್ಲ. ಅಲ್ಲ, ಹೌದು. ನಾನ್ ಆಲ್ಕೋಲಿಕ್ ಲಿವರ್ದು ಪ್ರಾಬ್ಲಮ್ ಇದೆ. ಆಟೋ ಇಮ್ಯೂನ್ ಡಿಸಾರ್ಡರ್ ಇಂದನೂ ಲಿವರ್ ಹಾಳಾಗುತ್ತೆ. ಸೊ ಇವತ್ತು ಒಂದು ಕೇಸು, ಅವರು ನಾನ್ ಆಲ್ಕೋಲಿಕ್ ಬಟ್ ಚೆನ್ನಾಗಿ ಫ್ರೈಡ್ ಐಟಮ್ಸ್ ಅವೆಲ್ಲ ತಿಂದಿದ್ದಾರೆ ಅಂತ ಕಾಣುತ್ತೆ. ಸೊ ಹೊಟ್ಟೆ ನೋವು ಬಂದಿದೆ. ಈಗೆಲ್ಲ ಸೋಷಿಯಲ್ ಮೀಡಿಯಾದಿಂದ ಕ್ಲಾರಿಟಿ ಇದೆ. ರಾಜು ಸಾಹೇಬ್ರ ಹತ್ರ ಹೋದ್ರೆ ನಮಗೆ ಏನಾದ್ರೂ ಚೆನ್ನಾಗಿ ಸಿಗುತ್ತೆ. SGOT 190 ಸಮಥಿಂಗ್ ಇತ್ತು ಹೈಯೆಸ್ಟ್. ಎಷ್ಟಿರಬೇಕು? ಸೊ ಅದು ಲೆಸ್ ದ್ಯಾನ್ 40 ಇರಬೇಕು. ಅಯ್ಯೋ, 20 ಡೇಸ್ನಲ್ಲೇ ಆಲ್ಮೋಸ್ಟ್ 80, ಆಲ್ಮೋಸ್ಟ್ ನಾರ್ಮಲ್ ಲೆವೆಲ್ ಬಂದಿದ್ದಾನೆ. ಈ ಕೆನ್ ಮ್ಯಾಚ್ ಅವರೇನು ನ್ಯಾಚುರಲ್ ಆಗಿ ನಾವು ಚೆನ್ನಾಗಬೇಕು ಅಂತ ಬರ್ತಾರೆ. ಅನ್ಥಿಂಕಬಲ್ ವೇ ರಿಸಲ್ಟ್ಸ್ ಬರುತ್ತೆ. ಫ್ಯಾಟಿ ಲಿವರ್ ಏನಕ್ಕಾಗುತ್ತೆ? ಅದು ಆದ್ರೆ ಆರ್ಗನ್ ಮೇಲೆ ಸ್ಟ್ರೆಸ್ ಕೊಡೋದು, ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ಫ್ರೈಡ್ ಐಟಮ್ಸ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು, ಇವೆಲ್ಲ ಮಾಡೋದ್ರಿಂದ ಪಾಪ ಅದಕ್ಕೇನು ಡೈಜೆಷನ್ ಆಗಬೇಕು ಅದಾಗಲ್ಲ. ಅದು ಫ್ಯಾಟ್ ಅಕ್ಯುಮಿನೇಟ್ ಆಗ್ತಾ 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 ಅದು ಕಲ್ಲಾಗೋಗ್ಬಿಡ್ತದೆ. ಅದಕ್ಕೆ ಪ್ರಪಂಚದಲ್ಲಿ ಸೆಲ್ಯುಲಾರ್ ಲೆವೆಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಮಾಡೋಕ್ಕಿಲ್ಲ. ಅದನ್ನು ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತಲೇ ಇರೋದು. ಲಿವರ್ ಪ್ಯೂರಿಫೈ ಮಾಡುವಂತಹ ಆಹಾರ ಯಾವುದು? ಬಾಳೆದಿನ ರಸ, ಹಸಿ ತರಕಾರಿ ಜ್ಯೂಸ್, ಅದು ಮನೆಮದ್ದು. ಲೈಫಲ್ಲಿ ಮತ್ತೆ ತಗೊಳ್ಳೇಬಾರ್ದು ಅಂತ ಹೇಳ್ತೀರಾ? ಅದು ಆಲ್ಕೋಹಾಲ್, ಆಲ್ಕೋಹಾಲ್, ಆಮೇಲೆ ಫ್ರೈಡ್ ಐಟಮ್ಸ್. ತುಂಬಾ ಕಾಸ್ಟ್ಲಿನಾ ಸರ್ ನಿಮ್ಮ ಮೆಡಿಸಿನ್? ಎಲ್ಲ ಮ್ಯಾಕ್ಸಿಮಮ್ ಬಡವರೇನೆ. ಯಾಕಂದರೆ ಅವರು ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಇಲ್ಲೆಲ್ಲ ಒಂದು 7,000 ಇಂದ 8,000 9,000 ಇರ್ಬೋದು. ಎಲ್ಲ ಪ್ಯಾಕೇಜ್ ಕಂಪ್ಲೀಟ್ಲಿ ಅವರ ಬಾಡಿಗೆ ಒಂದು ತಿಂಗಳಿಗೆ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಮಲ್ಟಿಪಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಿರಾಕಲ್ ಮನೆಮದ್ದು ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಿವರ್ ನಮ್ಮ ಬಾಡಿಯಲ್ಲಿರುವಂಥ ತುಂಬ ಪ್ರಮುಖ ಆರ್ಗನ್. ಲಿವರ್ನ ಕಂಟ್ರೋಲು ಅಥವಾ ಲಿವರ್ನ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಅಲ್ಲೇನಾದರೂ ಸಮಸ್ಯೆ ಆಯಿತು ಅಂತಂದರೆ ಯಾವ್ಯಾವ ಕಾಂಪ್ಲಿಕೇಶನ್ಸಿಗೆ ಹೋಗಬಹುದು? ನಮ್ಮ ನಾಲಿಗೆ, ನಮ್ಮ ಹ್ಯಾಬಿಟ್ಸು ಹಿಡಿತದಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಲಿವರಿಗೆ ಏನೆಲ್ಲ ಆಪತ್ತು ಬರಬಹುದು? ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ SM ರಾಜು ಸರ್ ಇದ್ದಾರೆ. ರಿಟೈರ್ಡ್ IAS ಆಫೀಸರ್, ಹಾಗೆಯೇ ಮಿರಾಕಲ್ ಡ್ರಿಂಕ್ಸ್ನ ಇನ್ವೆಂಟರ್ ಮತ್ತು ಫೌಂಡರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿ ಇಂಪಾರ್ಟೆಂಟ್ ಸರ್, ಲಿವರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತುಂಬ ಜನರಿಗೆ ಅಂದರೆ ಇವಾಗಿಂದ ಅಲ್ಲ, ಸಾವಿರಾರು ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬಂದಿರೋದೇನು ಅಂತಂದರೆ ಮದ್ಯಪಾನ ಅಂತ ಅನ್ನೋದು. ಮದ್ಯಪಾನ ಎಷ್ಟಿರಬೇಕು ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಲಿವರ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಲಿವರ್ ಕೇವಲ ಮದ್ಯಪಾನ ಅತಿ ಸೇವನೆಯಿಂದ ಮಾತ್ರ ಹೋಗೋದಿಲ್ಲ, ಬೇರೆ ಬೇರೆ ರೀಸನ್ಸ್ಗಳಿಂದಲೂ ಕೂಡ ಹೋಗುತ್ತೆ. ಸೊ ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡುವಂಥ ಒಳ್ಳೆ ವೇದಿಕೆ ಇದು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಲಿವರ್ನ ಹೇಗೆ ಇಟ್ಕೋಬೇಕು ಹೇಳಿ? ಒಂದು ಜೋಕ್ ಹೇಳ್ತೀನಿ ಫಸ್ಟ್. ಎಸ್, ಮದ್ಯಪಾನ ಅಂತ ನೀವು ಹೇಳಿದ್ರಿ. ರೀಸೆಂಟ್ಲಿ ಒಂದು ಪ್ರೊಫೈಲ್ ಮ್ಯಾರೇಜ್ ಹೋಗಿದ್ದೆ. ಓಕೆ, ಅಬೌಟ್ 1 ಮಂತ್ ಆಯಿತು. ಚೇತನ ಪಾನಿ ಅಂತೂ ಇಟ್ಟಿದೆ, ಎಷ್ಟು ಬೇಕೋ ಇಷ್ಟಿದೆ, ನಿಧಾನವಾಗಿ ಸೇವನೆ ಮಾಡಿ ಅಂದರೆ ಮಾಡಿಬಿಟ್ಟು ಉರುಳಾಗಿ ಬಿಡಬೇಡ್ರಿ ಅಂತ ಅದಕ್ಕೆ. ದೊಡ್ಡ ಪ್ರೊಫೈಲ್ ಫ್ಯಾಮಿಲಿದು ಮದುವೆ. ಸೊ ಈಗೆಲ್ಲನೂ ಇದು ಇನ್ನು ಇವನ್ ನಾರ್ತ್ ಇಂಡಿಯಾದಲ್ಲೂ ಅಷ್ಟಿದ್ದಾನೆ. ಇವನ್ ಎಂಗೇಜ್ಮೆಂಟ್ ಸೆರೆಮನಿಲಂತೂ ನೀರು ಇದು ಸೋದಂಗೆ ಇದಿರ್ತದೆ. ಅವ್ರ ಅನೌನ್ಸ್ಮೆಂಟ್ ಹೆಂಗಿತ್ತು ಅಂದರೆ, ಚೇತನ ಪಾನಿಯನ್ನು ಇದು ಕೊಡ್ತಾ ಇದ್ದೀವಿ, ಎಷ್ಟು ಬೇಕಾದ್ರೂ ಸಿಗುತ್ತೆ, ನಿಧಾನವಾಗಿ ಸೇವೆ. ಅದು ನೀವು ಮದ್ಯಪಾನ ಅಂದಾಗ ನನಗೆ ಜೋಕ್ ಆಯಿತು, ಅದಕ್ಕೆ. ಸೊ ಒಂದು ಹೇಳ್ತೀನಿ, ಇದು ಬರೀ ಡ್ರಿಂಕ್ಸ್ ಇಂದೇ ಬರುತ್ತೆ ಅಂತಿಲ್ಲ. ಅಲ್ಲ, ಹೌದು. ನಾನ್ ಆಲ್ಕೋಲಿಕ್ ಲಿವರ್ದು ಪ್ರಾಬ್ಲಮ್ ಇದೆ. ಫ್ಯಾಟಿ ಲಿವರ್, ಆಮೇಲೆ ಆಟೋ ಇಮ್ಯೂನ್ ಡಿಸಾರ್ಡರ್ ಇಂದನೂ ಲಿವರ್ ಹಾಳಾಗುತ್ತೆ. ಸೊ ಆ ರೀತಿ. ಸೊ ಇವತ್ತು ಒಂದು ಕೇಸು, ಅವರು ನಾನ್ ಆಲ್ಕೋಲಿಕ್ ಬಟ್ ಚೆನ್ನಾಗಿ ಫ್ರೈಡ್ ಐಟಮ್ಸ್ ಅವೆಲ್ಲ ತಿಂದಿದ್ದಾರೆ ಅಂತ ಕಾಣುತ್ತೆ. ಸೊ ಹೊಟ್ಟೆ ನೋವು ಬಂದಿದೆ. ಈಗೆಲ್ಲ ಸೋಷಿಯಲ್ ಮೀಡಿಯಾದಿಂದ ಕ್ಲಾರಿಟಿ ಇದೆ. ಏನು ರಾಜು ಸಾಹೇಬ್ರ ಹತ್ರ ಹೋದರೆ ನಮಗೇನಾದ್ರೂ ಚೆನ್ನಾಗಿ ಸಿಗುತ್ತೆ ಉತ್ತರ.
ಅವ್ರು ಟೆನ್ಷನ್ ಕೊಡೋದಿಲ್ಲ, ಅವ್ರು ಆ ಖರ್ಚು ಮಾಡ್ರಿ ಈ ಖರ್ಚು ಮಾಡಿದ್ರೆ ಡೈರೆಕ್ಟ್ ಏನಿದೆಯೋ ಅದನ್ನ ಹೇಳ್ತಾರೆ. ಎಲ್ಲ ಮನೆಯಲ್ಲೇ ಯಾವ ರೀತಿ ರಿಪೇರಿ ಮಾಡ್ಕೊಳ್ಬೇಕು ಅದು ಅಂತಲೇ ಹೇಳ್ತಾರೆ ಅಂತ. ಸೊ ಸ್ಟ್ರೈಟ್ ಬಂದಾಗ ಯಾಕೆ ಹೇಳ್ತಾನೆ, ಎಷ್ಟಿತ್ತು ಗೊತ್ತಾ, 498 ಏನೋ ಇತ್ತು SGPT. SGOT 190 ಸಮಥಿಂಗ್ ಇತ್ತು ಹೈಯೆಸ್ಟ್. ಎಷ್ಟಿರಬೇಕು? ಸೊ ಅದು ಲೆಸ್ ದ್ಯಾನ್ 40 ಇರಬೇಕು. ಅಯ್ಯೋ, ಲೆಕ್ಕ ಕೊಡ್ರಿ. ಮೋರ್ ದೆನ್ ಡಬಲ್. ಡಬಲ್ ಅಲ್ಲ, ಈ ವ್ಯಕ್ತಿಗೆ ಎಷ್ಟು 400 ಪ್ಲಸ್ ನಾನು ಹೇಳ್ತಾ ಇರೋದು. ಲೆಸ್ ದೆನ್ 40 ಇರಬೇಕು ಅದು. ಅಂದರೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಆ ವ್ಯಕ್ತಿ ಹೊಟ್ಟೆ ನೋವು ಬಿದ್ದಿದೆ. ಸೊ ಟಕ್ಕಂದು ಎಲ್ಲೋ ಸೋಷಿಯಲ್ ಮೀಡಿಯಾ ಕೇಳಿದ್ರೆ ಹಿಂಗೆ ಲಿವರ್ ಇರ್ಬೋದು ಅಂತ ಇಮಿಡಿಯೇಟ್ಲಿ ಚೆಕ್ ಮಾಡಿಸಿದ್ದಾರೆ. ನಾನು ಲಿವರ್ ಟೆಸ್ಟ್ ಮಾಡಿರಿ ಅಂತ ಟೆಸ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ನೋಡ್ತಾ ಏನು ಅದು ಒಳ್ಳೆಯದು, ಏನೋ ಬ್ಲಡ್ ರಿಪೋರ್ಟ್ ಇದೇನೋ ಕೊಡ್ತಾರಲ್ಲ, ಬೋಲ್ಡ್ ಲೆಟರ್ಸಲ್ಲಿ ಇರುತ್ತೆ, ವೇರಿಯೇಷನ್ಸ್ ಜಾಸ್ತಿ ಇತ್ತು ಅಂದರೆ. ಸೊ ಸ್ಟ್ರೈಟ್ ನನ್ನಲ್ಲಿ ಬಂದಿದ್ದಾರೆ. 20 ಡೇಸ್ಗೆ ಮತ್ತೆ ಟೆಸ್ಟ್ ಮಾಡಿಸಿದ್ದಾರೆ. ಅವನ್ನ ವಾರಕ್ಕೆ ಮಾಡಿಸಿದ್ದಾರೆ. 20 ಡೇಸ್ನಲ್ಲೇ ಆಲ್ಮೋಸ್ಟ್ 80, ಆಲ್ಮೋಸ್ಟ್ ನಾರ್ಮಲ್ ಲೆವೆಲ್ಗೆ ಬಂದಿದ್ದಾರೆ. ಈ ಕ್ಯಾನ್ ಇಮ್ಯಾಜಿನ್. ಅದು ಆಮೇಲೆ ಕಿಬ್ಬೊಟ್ಟೆ ನೋವು, ಬೆನ್ನು ನೋವು ಒಂದು 10 ಡೇಸ್ ಕ್ಲಿಯರ್ ಆಗೋಯ್ತು. ಅಬ್ಸಲ್ಯೂಟ್ಲಿ ಆರಾಮ್. ಸೊ ಹೆಂಗಿದ್ದಾರೆ ಅಂತಂದರೆ, ಸೊ ಇದಕ್ಕೇನು ಹೇಳ್ತಾರೆ ಅಂತಂದರೆ, ಎಸ್ಪೆಷಲಿ ಇದು ಪ್ರಿಲಿಮಿನರಿ ಸ್ಟೇಜ್, ಇದೇನು ಇದಾಗಿಲ್ಲ. ಇನ್ನು ಕೆಲವು ಸ್ಟೇಜವ್ರು ಬರ್ತಾರೆ. ಟೋಟಲ್ ಬಿಲಿರುಬಿನ್ನು 39-40 ಇರುತ್ತೆ. ನಾನು ನೋಡಿದ್ದೀನಿ. ಇದು ಯೂರಿನ್ ಕಲರು, ಬ್ಲಡ್ ಕಲರು, ಆಮೇಲೆ ಪಾಟಿ ಡಾರ್ಕ್ ಕಲರು. ಅದನ್ನು ಸ್ಕಾರ್ ಅಂತೀವಿ. ಕಲ್ಲಾಯಿತು ಅಂತಂದರೆ ಈ ಇದು ಅನ್ನನಾಳ ಮೇಲೆ ಏನು ಬಂದಿರ್ತದೆ ರಕ್ತನಾಳ, ಅದು ಬರ್ಸ್ಟ್ ಆಗ್ತದೆ. ಅದನ್ನು ಈಸೋಫ್ಯಾಜಿಯಲ್ ಅಂತ ಟೆಕ್ನಿಕಲಿ ಹೇಳ್ತಾರೆ. ಅದಕ್ಕೆ ಬ್ಯಾಂಡಿಂಗ್ ಆಗ್ತಾರೆ ಎಲ್ಲ. ಆಮೇಲೆ ಲಿವರ್ನ ಟ್ರಾನ್ಸ್ಪ್ಲಾಂಟಿಗೆ ಇದು ಮಾಡ್ತಾರೆ. ಅದಂದ ತಕ್ಷಣ ಇವರಿಗೆ 30-40-50 ಲಕ್ಷ ಕೆಲವೆಲ್ಲ ಮಾಡೋ ಹೊತ್ತನೇ ಕೊಲ್ಯಾಪ್ಸ್ ಆಗ್ತಾರೆ. ನನಗೆ ಅದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಎಷ್ಟೋ ಜನ. ಸೊ ಅವರೇನು ನ್ಯಾಚುರಲ್ ಆಗಿ ನಾವು ಚೆನ್ನಾಗಬೇಕು ಅಂತ ಬರ್ತಾರೆ. ಅನ್ಥಿಂಕಬಲ್ ವೇ ರಿಸಲ್ಟ್ಸ್ ಬರುತ್ತೆ. 2 ವಾರದಲ್ಲಿ ಇದನ್ನು ಬರಲಿಲ್ಲ ಅಂದರೆ ದಟ್ ಮೀನ್ಸ್ ಏನೋ ತಪ್ಪು ಮಾಡ್ತಾ ಇದ್ದಾರೆ, ಅಥವಾ ಇದು ನನ್ನದು ಕೆಲಸ ಆಗ್ತಾ ಇಲ್ಲ, ಸುಮ್ಮನೆ ಯಾಕೆ ತೊಗೊಳ್ಬೇಕು ಅಂತ. 3 ದಿನಕ್ಕೇ ಹೊಟ್ಟೆ ಹಸಿವು ಶುರುವಾಗುತ್ತೆ. ಆಮೇಲೆ ಅಸೈಟಿಸ್ ಅಂತಾರೆ, ಅಂದರೆ ನೀರು ತುಂಬಿಕೊಂಡಿರೋದು, ಅದು ಈಚೆ ಬರೋಕ್ಕೆ ಹಿಡಿತೈತೆ. ಆಮೇಲೆ ಎನ್ಸೆಫೆಲೋಪತಿ ಅಂತ ಹೇಳ್ತಾರೆ. ಅದರಿಂದ ಅಮೋನಿಯಾ ರಿಲೀಸ್ ಆಗಿ ತಲೆಯಲ್ಲಿ ಒಂಥರ ಗಿರಿಗಿರಿ ಕುಡಿದವ್ರಂಗೆ ಆಟ ಆಡ್ತಾ ಇರ್ತಾರೆ. ಸೊ ಅವೆಲ್ಲದನ್ನ ಡೇ 1ಇಂದನೇ ಸರೋಗ್ಬಿಡ್ತೈತೆ ನನ್ನಲ್ಲಿ, ಆ್ಯಸ್ ಪರ್ ದಿ ಅಬ್ಸರ್ವೇಷನ್ಸ್ ನಾನು ಹೇಳ್ತಾ ಇರೋದು. ಅನ್ಥಿಂಕಬಲ್ ರಿಸಲ್ಟ್ಸ್ ಬರುತ್ತೆ. ಬಟ್ ನಾನು ಏನು ಹೇಳಿದ್ದೀನಿ ಕರೆಕ್ಟಾಗಿ ಅದನ್ನು ಇದು ಮಾಡಬೇಕು, ಫಾಲೋ ಮಾಡಬೇಕು. ಆಮೇಲೆ ಮಾತ್ರೆಗಳು ಸುಮಾರು ಕೊಡ್ತಾರೆ. ಆ ಮಾತ್ರೆಗಳು ಕೊಡೋದೇನು ರಿವರ್ಸ್ ಆಗೋದಕ್ಕಲ್ಲ, ಮ್ಯಾನೇಜ್ ಆಗಲಿ, ಸ್ವಲ್ಪ ದಿನ ಬದುಕಲಿ ಅಂತ. ಅದು ಹೇಳ್ಬಿಡ್ತಾರೆ, ನೀವು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಎಷ್ಟು ದಿನ ಬದುಕಲಿ ಅಂತ. ಈಗ ನೋಡ್ರಿ, ಈಗ ನಾಳೆ ಕೂತ್ಕೊಳ್ತಾ ಇದ್ದೀನಿ, ನೀವು ಬಂದು ಇನ್ನೂ ನೋಡಿದ್ರಿ ನೀವು ಎಲ್ಲ ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು, ಕ್ಯಾನ್ಸರು, ಐ ಡಯಾಬಿಟಿಸ್, ಇವು ಆಮೇಲೆ ಪ್ಯಾಂಕ್ರಿಯಾಟಿಸ್, 4-5 ಫುಲ್ ಅವ್ರಿಗೆ. ಆಮೇಲೆ ಏನು ಅಂದರೆ ಅವರೆಲ್ಲ ದೇವ್ರ ಸ್ವರೂಪ ಇರ್ತಾರೆ. ಕೆಲವರು ಚೆನ್ನಾಗಿ ಬಂದಿರ್ತಾರೆ, ನೆಕ್ಸ್ಟ್ ಬಂದು ನಾನು ನೋಡೋದಕ್ಕೆ ಅವ್ರಿಗೆಲ್ಲ ಪ್ರವಚನ ಕೊಟ್ಟಿರ್ತಾರೆ ಆಚೆ. ಯಾಕಂದರೆ ವೆಯ್ಟ್ ಮಾಡ್ಬೇಕಾಗ್ತಾರಲ್ಲ 4 ಗಂಟೆ 5 ಗಂಟೆ. ಸೊ ಆ ಪ್ರವಚನ ಕೊಟ್ಟಾಗ ನನ್ನ ಒಳಗಡೆ ಚೇಂಬರ್ ಬಂದ ತಕ್ಷಣ ಅಂದರೆ, ಸರ್ ಎಲ್ಲ ಆಯಿತು, ಡಾಕ್ಟರ್ ಟ್ರೀಟ್ಮೆಂಟು ಕೊಟ್ಟರು, ಇವರು ಕೊಟ್ಟರು, ನಿಮ್ಮಲ್ಲಿ ಒಂದೊಂದು ಮಾತು ಕೇಳಬೇಕು. ನಮ್ಮ ತಾಯಿ ಒಂದು ಮಾತು ಹೇಳೋರು ಸರ್, ನಮ್ಮ ಅಜ್ಜಿನೂ ಹೇಳೋರು ಅದನ್ನು ನಮ್ಮ ತಾಯಿನೂ ಹೇಳ್ತಾರೆ, ಈಗಲೂ ಹೇಳ್ತಿರ್ತಾರೆ. ಡಾಕ್ಟರ್ ಹೇಗಿರಬೇಕು ಅಂತಂದರೆ, ಡಾಕ್ಟ್ರು ಹೋಗಿ ನೋಡಿದ ತಕ್ಷಣ, ಡಾಕ್ಟ್ರು ಮಾತಾಡಿದ ತಕ್ಷಣ ಅರ್ಧ ಕಾಯಿಲೆ ವಾಸಿ ಆಗಿಬಿಡಬೇಕು ಅಂತ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ತುಂಬಿ ಕಳಿಸ್ಬೇಕು ಅಂತ ಅಂದು ನೀವು ಇದನ್ನು ಹೇಳ್ತಾ ಇದ್ದಾಗ ನನಗೆ ಅದು ಫೀಲ್ ಆಯಿತು, ಫ್ಲ್ಯಾಶ್ ಆಯಿತು, ಅದಕ್ಕೆ ಹೇಳಿದೆ. ನೋಡಿ, ಇದೊಂದು ಜೋಕ್ ಹೇಳ್ತೀನಿ. ಟ್ರೂತ್ ಎಲ್ಲ ಹೇಳಿದೆ, ಆಚೆ ಹೋದರು, ಮತ್ತೆ ವಾಪಸ್ ಬಂದರು. ಸರ್ ಇಲ್ಲಿ ಎಷ್ಟೋ ದಿನದಿಂದ ನೋವಿತ್ತು, ನೋವು ಹೊಟ್ಟೋಯ್ತು ಅಂತಂದರು. ಯಾಕಂದ್ರೆ ನಾನು ಹೇಳಿದೆ ಏನೇನೂ ಇಲ್ಲ, ಇದು ಇಷ್ಟೇನೇ. ಅಂದರೆ ಈಗ ಆ ಬುಕ್ ಬರೆದಿರಲ್ಲ, ಹೋಪ್ಸ್ ಟು ದೋಸ್ ಹೂ ಲಾಸ್ಟ್ ಹೋಪ್, ಆ ಬುಕ್ ಓದಿಬಿಟ್ರೆ ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ 3 ಬರ್ತದೆ. ಈಗ ಫಸ್ಟ್ ಇಂಗ್ಲೀಷದಾಗಿದೆ. ಅದು ಆಟೋಮೆಟಿಕ್ಲಿ ಎನರ್ಜಿ ಬಂದುಬಿಡ್ತೈತೆ. ಓ ಇಷ್ಟೇನಾ. ಸೊ ಒಂದೇ ಒಂದು ಹೇಳಬೇಕಂದ್ರೆ, ಒಂಥರ ಆ ಡಿಸೀಸಸ್ಗೆ ಏನಾಗಿದೆ ಡ್ರೆಸ್ಸು, ಆ ಡ್ರೆಸ್ ತೆಗೆದಾಕಿದ್ದೀನಿ. ಆಟೋಮೆಟಿಕ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ಡಿಸೀಸ್ ಇಷ್ಟೇನೆ, ಅಯ್ಯೋ ಇನ್ಸುಲಿನ್ ಹೆಂಗೆ ಬಿಡಬೇಕು, ಇದು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಇನ್ಸುಲಿನ್ ಬಿಟ್ಟರೆ ಎಲ್ಲೋ ಇದಾಗ್ತದೆ, ಹೈಪರ್ ಆಗ್ತದೆ, ಹೈಪೋ ಪ್ರಾಬ್ಲಮ್ ಆಗುತ್ತೆ, ಏನೆಲ್ಲ ಇದು ಮಾಡ್ತಾ ಇರ್ತಾರೆ.
ಸೊ ಏನೇನೂ ಆಗಲ್ಲ. ಓಕೆ, ಈ ಫ್ಯಾಟಿ ಲಿವರ್ ಅಂತಾರಲ್ಲ ಸರ್, ಆ ಫ್ಯಾಟಿ ಲಿವರ್ ಏನಕ್ಕಾಗುತ್ತೆ? ಅದಕ್ಕೇನು ಏನು ಗೊತ್ತಾ, ಫ್ಯಾಟಿ ಲಿವರ್ ಗ್ರೇಡ್ 1, ನೆಕ್ಸ್ಟ್ ಗ್ರೇಡ್ 2, ನೆಕ್ಸ್ಟ್ ಲಿವರ್ ಸಿರೋಸಿಸ್. ಸೊ ಈ ರೀತಿ ಇದಾಗ್ತದೆ. ಅದಾಗ್ತಂದ್ರೆ ಸ್ಪ್ಲಿನ್ ಉತ್ಕೊಳ್ತದೆ, ಅದನ್ನು ಸ್ಪ್ಲಿನೋಮೆಗಾಲೆ ಅಂತಾರೆ. ಪ್ಲೇಟ್ಲೆಟ್ ಡೌನ್ ಆಗುತ್ತೆ, ಹಿಮೋಗ್ಲೋಬಿನ್. ಸೊ ಏನು ನಾನು ಹೇಳಬೇಕು ಅಂತಂದರೆ, ಇದಾಗಬೇಕಂದ್ರೆ ಕಾರಣ ಸ್ಟ್ರೆಸ್. ಅದರ ಆರ್ಗನ್ ಮೇಲೆ ಸ್ಟ್ರೆಸ್ ಕೊಡೋದು, ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ಫ್ರೈಡ್ ಐಟಮ್ಸ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು, ಇವೆಲ್ಲ ಮಾಡೋದ್ರಿಂದ ಪಾಪ ಅದಕ್ಕೇನು ಡೈಜೆಷನ್ ಆಗಬೇಕು ಅದಾಗಲ್ಲ. ಅದು ಫ್ಯಾಟು ಅಕ್ಯುಮಿನೇಟ್ ಆಗ್ತಾ 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 ಅದು ಕಲ್ಲಾಗೋಗ್ಬಿಡ್ತದೆ. ಅದಕ್ಕೆ ಪ್ರಪಂಚದಲ್ಲಿ ಸೆಲ್ಯುಲಾರ್ ಲೆವೆಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಮಾಡೋಕ್ಕಿಲ್ಲ. ಅದನ್ನು ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತಲೇ ಇರೋದು. ಓಕೆ, ಈ ಎಪಿಸೋಡ್ ಮದ್ಯಪ್ರಿಯರು ನೋಡ್ತಾ ಇದ್ರೆ ಏನು ಹೇಳ್ತಿದ್ದಾರೆ ಇವ್ರು ರಾಜು ಸರ್, ನಾವು ಕುಡಿಯೋದೇ ಬಿಟ್ಬಿಡ್ಬೇಕಾ ಅಂತಾರೆ, ಏನಂತೀರಿ? ಒಂದು ಹೇಳ್ತೀನಿ, ಒಂದು ಸರಿ ಲಿವರ್ ಸಿರೋಸಿಸ್ ಆಯಿತು ಅಂತಂದರೆ ಬಿಡೋದು ಭಾರಿ ಇಂಪಾರ್ಟೆಂಟು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಫಾದರ್ ಈಸ್ ಟು ಟೇಕ್ ಅಕೇಶ್ನಲಿ, ಪಾರ್ಟಿನಲ್ಲಂತೂ ನಾನು ಹೇಳ್ತಾಯಿದ್ರು. ಕಿಡ್ನಿಗೆಲ್ಲ ಸರ್ ಮಾಡಿದ್ದೆ ಅವ್ರದ್ದು 2008 1086 ಬರ್ತ್ಡೇನಲ್ಲಿ. ಅವರಿಗೆ ಇದು ಪಾರ್ಟಿ ಇತ್ತು ಅವ್ರ ಬರ್ತ್ಡೇನಲ್ಲಿ. ಅವರು 30 ml ಅಷ್ಟೇ ನಾನು ಇದು ಮಾಡ್ತಾಯಿದ್ದು, ಇಲ್ಲಾಂದರೆ ಒಂದು ಪಾಯಿಂಟ್ ಬೀರ್ ಇದು ಮಾಡ್ತಾಯಿದ್ದೆ. ಆ ಪಾರ್ಟಿಯಲ್ಲಿ ಯಾರು ಖುಷಿಗೆ ಅವ್ರು ಕುಡಿಸಿ, ವಯಸ್ಸಾದವ್ರು ಯಾರನ್ನ ಏನೋ ಕೊಟ್ಟರೆ ಏನೋ ನೋಡ್ದಂಗೆ ಕುಡಿದ್ಬಿಟ್ಟಿದ್ದಾರೆ ಪಾಪ. ವಿತಿನ್ 6 months ಕೊಲ್ಯಾಪ್ಸ್ಡ್. ಅಯ್ಯೋಯ್ಯೋ, ಅದಕ್ಕೆ ಹೇಳ್ತಾ ಇರೋದು, ಒಂದು ಸರಿ ಪ್ರಾಬ್ಲಮ್ ಅಂತಂದರೆ ಮತ್ತೆ ಅವರು ಆ ಪ್ರಾಬ್ಲಮ್ ತಗೋಬಾರ್ದು, ಎಲ್ಲ ಹಿತಮಿತದಲ್ಲಿ ಇರಬೇಕು. ಓಕೆ, ಸೊ ಮನೇಲಿರೋ ಹೆಣ್ಮಕ್ಳಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಅವ್ರು ತುಂಬ ಕಷ್ಟಪಡ್ತಾರೆ ಸರ್, ಮನೇಲಿರೋರು ಕುಡಿಯೋದು ಕಮ್ಮಿ ಮಾಡಲಿ, ತುಂಬ ಕಷ್ಟ. ಆಮೇಲೆ ನನ್ನಲ್ಲಿ ಚೆನ್ನಾಗಿ ಮತ್ತೆ ಕುಡಿದಿದ್ದಾರೆ, ಅವ್ರು ಬಂದು ಡೈರೆಕ್ಟ್ ಹೇಳ್ತಾರೆ ಮತ್ತೆ ಉಚ್ಕೊಂಡು. ನಾನಂದೆ ನರಳಬೇಕಾ, ನರಳ್ರಿ, ಹಂಗೇನೆ ಹೇಳ್ತೀನಿ. ಅದು ಏನು ಅವ್ರು ಬರ್ತಾರೆ ಎಲ್ಲ ಒಂದೇ ಕಲರು, ಬ್ಲ್ಯಾಕ್ ಕಲರು, ಎಲ್ಲರಿಗೂ ಮೂತಿಂಗ್ ಆಗಿರ್ತೈತೆ, ಕನ್ಫ್ಯೂಷನ್ ಆಗ್ತದೆ. ನೀವು ಬಂದರೆ ಇಲ್ಲ ಸರ್ ನಾನು ಫಸ್ಟ್ ಟೈಮ್ ಬರ್ತಿರೋದು ಅಂದರೆ, ಅದು ಬಾಡಿನ ಹೆಂಗೆ ಮಾಡ್ತಂದ್ರೆ ಹಾಳು ಮಾಡ್ತಂದ್ರೆ, ಲಿವರ್ ಈಸ್ ದ ಮೇನ್ ಆರ್ಗನ್. ಇವನ್ನ ಊಟ ಮಾಡಿದ್ರೆ ಶುಗರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಅದನ್ನು ಗ್ಲೈಕೋಜನಲ್ಲಿ ಕನ್ವರ್ಟ್ ಮಾಡಿಡೋದು, ಸೋ ಮೆನಿ ಇದಿದೆ. ಎಸ್, ಲಿವರ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಈಗ ಹಾರ್ಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂದಾಗ ತುಂಬ ತಲೆಗೆ ಹಚ್ಕೊಳ್ತಾರೆ, ಅಥವಾ ಡಯಾಬಿಟೀಸ್ ಪ್ರಾಬ್ಲಮ್ ಆಗಿದೆ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ತಾರೆ, ಅಥವಾ ಕಿಡ್ನಿ ಪ್ರಾಬ್ಲಮ್ ಅಂದರೆ ತಲೆ ಕೆಡಿಸ್ಕೊಳ್ತಾರೆ. ಬಟ್ ಅಷ್ಟು ಇಂಪಾರ್ಟೆನ್ಸು ಲಿವರಿಗೆ ಕೊಡಲ್ಲ. ಅವ್ರಿಗೇನಂತೀರಿ? ಒಂದು ಹೇಳ್ತೀನಿ, ನಾನು ಅಗ್ರಿ ಮಾಡ್ತೀನಿ ನಿಮಗೆ. 1 ಲೀಟ್ರ್ ಕುಡಿಯೋರು ಇದ್ದಾರೆ, 2 ಲೀಟ್ರ್ ಕುಡಿತಾರೆ, ಬೆಳಗ್ಗೆ 7 ಗಂಟೆಗೆ ಶುರು ಮಾಡ್ತಾರೆ. ಹಾಂ, ಎಲ್ಲ ಕೇಳ್ತೀನಿ ಫಸ್ಟು. ಏನು 40 ವರ್ಷ ವಯಸ್ಸಿದ್ರೆ ಏನು 200 ವರ್ಷದ ಮಜಾ ಮಾಡ್ಕೊಂಡ್ಬಿಟ್ಟಿದ್ರ, 100 ವರ್ಷದ ಮಾಡಿದ್ರೆ ಅಂತ ಕೇಳ್ತೀನಿ. ಯಾಕಂದ್ರೆ ನನಗೇನು ಅವ್ರದ್ದು ಏನೇನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಪಾಪ ಡೈರೆಕ್ಟ್ ಓಪನಾಗಿ ಹೇಳ್ತಾರೆ ಎಲ್ರದನ್ನು. ಅವ್ರಿಗೆಲ್ಲ ಈಗ ಯಾರೋ ರೇರೆಸ್ಟ್ ಅಂದರೆ ರೇರ್ ಪರ್ಸನ್ಸು ಮತ್ತೆ ಕುಡಿದು ಮತ್ತೆ ಬಂದು ಮತ್ತೆ ಪಾಪ ಅವ್ರ ಹೆಣ್ಮಕ್ಳು ಹೆಂಡ್ತಿ ಇದು ಅವರು ನನ್ನಿಂದ ಬಯಸಕ್ಕೆ ಕರ್ಕೊಂಡು ಬರ್ತಾರೆ ಅನ್ನೋ ಟೈಮ್. ನಾನು ಡೈರೆಕ್ಟಾಗಿ ಹೇಳ್ತೀನಿ, ತಗೊಳಕ್ಕೆ ಹೋಗ್ಬೇಡ್ರಿ, ನರಳ್ರಿ, ಇನ್ನೂ ನೋವಿಂದ ಇದು ಮಾಡಿರಿ ಅಂತಂತಾನೆ ಹೇಳ್ತೀನಿ ಅವಾಗ. ಅದಕ್ಕೆ ಅವರು ಇಲ್ಲ ಸರ್ ಇದ್ಮೇಲೆ ಮಾಡೋಲ್ಲ ಅಂತ. ಓಕೆ, ಸೊ ಲಿವರ್ ಪ್ರಾಬ್ಲಮ್ ಇರುವಂಥವರು ಅಥವಾ ಈಗ ಶುರುವಾಗಿರುವಂಥವ್ರು ನಿಮ್ಮ ಹತ್ರ ಬಂದರೆ ನೀವು ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ಫಸ್ಟ್ ಇಂಪಾರ್ಟೆಂಟ್ ಡಾಕ್ಟರ್ ಹತ್ರ ಬರ್ತಾರೆ, ಡಾಕ್ಟ್ರ್ ಎಲ್ಲ ರಿಪೋರ್ಟ್ಸ್ ನೋಡ್ತಾರೆ, ಪ್ರಿಸ್ಕ್ರಿಪ್ಷನ್ಸ್ ಬರೀತಾರೆ, ಡಯಟಿಷಿಯನ್ ಹತ್ರ ಹೋಗ್ತಾರೆ, ಅವರೆಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಳ್ತಾರೆ. ಆಮೇಲೆ ನಾನು ಒಂದ್ಸಲ ದರ್ಶನ ಮಾಡೋಕ್ಕೆ ಬರ್ತಾರೆ. ಓಕೆ, ಇದರಲ್ಲಿ ಏನೇನು ಮಾತ್ರೆಗಳು ಬಿಡ್ಬೋದು ಅಂತ ನಾನು ಹೇಳಿದೆ. ಇದೆಲ್ಲ ಮೇಂಟೆನೆನ್ಸ್ಗಷ್ಟೇ, ನೀವು ಬಿಡೋದು ಕಟ್ಕೊಳ್ಳೋದು ಅದು ನಿಮ್ಮ ಇಷ್ಟ ಅಂತ ಹೇಳ್ತೀನಿ. ಆಮೇಲೆ ಲಿವರ್ ಫೇಲ್ಯೂರ್ ಎಲ್ಲ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ಆಗಿರ್ತದೆ. ಕಿಡ್ನಿ ಡಿಸೀಸು ಇರ್ತೈತೆ, ಅಕ್ಯೂಟ್ ರಿನಲ್ ಫೇಲ್ಯೂರ್ ಆಗಿರುತ್ತೆ, ಕ್ರಿಯೇಟಿನಿನ್ ಜಾಸ್ತಿ ಇರುತ್ತೆ, ಪಾದ ಊತ, ಇದು ಉಸಿರಾಟ ಆಗಲ್ಲ ಸರಿಯಾಗಿ, ಆಮೇಲೆ ಊಟ ಮಾಡಿದ್ರೆ ಡೈಜೆಷನ್ ಆಗಲ್ಲ. ಏನಂದರೆ 1 ವಾರ 10 ದಿನಕ್ಕೇನೆ ಬ್ಲಡ್ ಕಲರು ಯೂರಿನ್ ನಾರ್ಮಲ್ ಕಲರ್ ಆಗೋಗ್ತೈತೆ. ಆಮೇಲೆ ಎಲ್ಲೋ ಕಲರ್ ಇದ್ದರೆ ಅದು ನಾರ್ಮಲ್ ಆಗೋಗ್ತೈತೆ. ಹಸಿವು 3 ದಿನಕ್ಕೆ ಆಗುತ್ತೆ. ಆಮೇಲೆ ಇದು ಏನು ಊತ ಇದೆ 3 ದಿನದಿಂದ 10 ದಿನಕ್ಕೆ ನಿಧಾನ ಹೋಗ್ತಾ ಇರ್ತೈತೆ, ಅದು ಊತ ಕಡಿಮೆ ಆಗ್ತೈತೆ. ಬಟ್ ಆನೆಸ್ಟ್ ಇರಬೇಕು. ಒಂದು ಊಟಕ್ಕೆ 1 ಗ್ರಾಮ್ ಉಪ್ಪಿನ ಪಾಕೆಟೇ ಯೂಸ್ ಮಾಡಬೇಕು. ಅನ್ನ ತಿಂದರೆ ಒಳ್ಳೆಯದು, ಗಂಜಿ ತೆಗೆದು. ಬೇರೆ ಏನು ತಿಂದರೂ ಕರಗಲ್ಲ. ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ 40ರಿಂದ 50% ತಿನ್ನಬೇಕು. ಕಾಳುಗಳಲ್ಲಿ ಈಸಿಯಾಗಿ ಡೈಜೆಷನ್ ಆಗೋದು. ಇದು ಏನು ಇದು
ಹೆಸರು ಕಾಳು ಕಡಲೆಕಾಳು ಇಂಥವನ್ನ ಯೂಸ್ ಮಾಡಬೇಕು. ಓಕೆ ಓಕೆ. ಉರುಳಿ ಅವೆಲ್ಲ ತಿನ್ಮಾಡ್ಬೋದು. ಎಲ್ಲ ಬುಕ್ಕಲ್ಲಿ ಬರೆದಿದ್ದೀನಿ. ಸಣ್ಣ ಬುಕ್ಲೆಟ್ ಡಯಟ್ ಬುಕ್ ಅವ್ರಿಗೆ ಸಿಗುತ್ತೆ, ಆಹಾರ ಪದ್ಧತಿದು, ಅದನ್ನು ಫಾಲೋ ಮಾಡೋದು. ಓಕೆ. ಸೊ ಈಗ ನಾವು ಮಿರಾಕಲ್ಸ್ ಪಾರ್ಟಿಗೆ ಬರೋದಾದರೆ, ಮೆಡಿಸಿನ್ ಪಾರ್ಟಿಗೆ ಬರೋದಾದರೆ ಎಲ್ಲಿ ಸಿಗುತ್ತೆ? ನಾವು ಸುಮ್ಮನೆ ಅಂಗಡಿಲಿ ಹೋಗಿ ಅಥವಾ ಮೆಡಿಕಲಲ್ಲಿ ಹೋಗಿ ತಗೊಂಡು ಬರ್ಬಿಡ್ಬೋದಾ? ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಮದೇ ಆದ ಕ್ಲಿನಿಕ್ಗಳು ಇದೆ ಮೈಸೂರಲ್ಲಿ, ಮತ್ತು ಮ್ಯಾಂಗ್ಳೂರಿನಲ್ಲಿ, ಹುಬ್ಳಿನಲ್ಲಿ, ಮತ್ತು ಬೆಂಗಳೂರಿನಲ್ಲಿ, ನಾಗರಬಾವಿ, ಇದೆಲ್ಲ ಬೇರೆ ಡಾಕ್ಟರ್ಸ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದು ಶಿವಮೊಗ್ಗದಲ್ಲಿದೆ, ತುಮಕೂರಲ್ಲಿದೆ, ಆಮೇಲೆ ಉಡುಪಿನಲ್ಲಿದೆ, ಆಮೇಲೆ ಸುಮಾರು ಡಾಕ್ಟರ್ಸ್ ಇದೆ. ಹೌದು. ಸೊ ಕೆಲವೊಬ್ಬರಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಒಂದ್ಸಲ ಶುರು ಮಾಡಿದ್ರೆ ನಾವು ಮಿರಾಕಲ್ಸ್ ತಗೊಳ್ಳೋದಕ್ಕೆ ಲೈಫ್ ಲಾಂಗ್ ತಗೋಬೇಕಾ ಅಂತ. ನೋ ಸೇಮ್ ಕ್ವಶನ್ನು ರೀಸೆಂಟ್ಲಿ ಒಬ್ಬರು ಟಾಪ್ ಆಲೋಪತಿಕ್ ಡಾಕ್ಟರ್ ಹೇಳಿದರು, ಇಲ್ಲ ಇಲ್ಲ ಕ್ಲಿಯರ್ ಆಯಿತು ಅಂದರೆ ಬೇಕಾಗಿಲ್ಲ. ಅದಾದಮೇಲೆ ಏನು ಮನೆ ಮದ್ದುಗಳು, ಅಗಸೆ ಮಜ್ಜಿಗೆ ಒಂದ್ಸರಿ ಕುಡಿಬೇಕು, ಹಸಿ ತರಕಾರಿ ಜ್ಯೂಸು ಒಂದ್ಸರಿ ಕುಡಿಬೇಕು, ಬೆಳ್ಳುಳ್ಳಿ ಶುಂಠಿ ಒಂದು ಎಲ್ಲ ಮನೆಗಳದ್ದು ಲೈಫ್ ಸ್ಟೈಲ್ ಒಳಗಡೆ ಬಂದ್ಬಿಡುತ್ತೆ ಅಷ್ಟೇ. ತುಂಬ ಕಾಸ್ಟ್ಲಿನಾ ಸರ್ ನಿಮ್ಮ ಮೆಡಿಸಿನ್? ನಮ್ಮ ಮೆಡಿಸಿನ್ನು ಎಲ್ಲ ಮ್ಯಾಕ್ಸಿಮಮ್ ಅವ್ರು ಬಡವರೇನೆ. ಯಾಕಂದರೆ ಅವರು ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಇಲ್ಲೆಲ್ಲ ಒಂದು 7,000ರಿಂದ 8,000 9,000 ಇರ್ಬೋದು ಎಲ್ಲ ಪ್ಯಾಕೇಜ್ ಕಂಪ್ಲೀಟ್ಲಿ ಅವರ ಬಾಡಿಗೆ ಒಂದು ತಿಂಗಳಿಗೆ ಎಲ್ಲ ಬಂದ್ಬಿಡ್ತೈತೆ. ಆಮೇಲೆ ಮಲ್ಟಿಪಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದು ಪ್ರಾಬ್ಲಮ್ ಅಲ್ಲ. ಈಗ ಪ್ಯಾಂಕ್ರೈಟಿಸು 20,000 ರೂಪಾಯಿ ಮೆಡಿಸಿನ್ ಇರ್ತದೆ, 10ರಿಂದ 20,000 ತಿಂಗಳಿಗೆ. ಅಂಥವು ಎಷ್ಟು ಇದೆ, ನಮ್ದು ಏನೇನೂ ಇಲ್ಲ. ಆಮೇಲೆ ನಮ್ಮದು ಜಾಸ್ತಿ ವರ್ಷಾನುಗಟ್ಟಲೆ ತೊಗೊಳೋದೇನು ಬೇಕಾಗಿಲ್ಲ. ಕೆಲವರೆಲ್ಲ ಚೆನ್ನಾಗಾದ್ಮೇಲೆ ತೊಗೊಳ್ತಾರೆ. ನಾನು ಆಸ್ ಎ ಸಪ್ಲಿಮೆಂಟರಿ, ಬಿಕಾಸ್ ಇಟ್ ಇಸ್ ಸಪ್ಲಿಮೆಂಟ್ ಆಲ್ಸೋ ಆಸ್ ಪರ್ ದ ನ್ಯೂ ಗೈಡ್ಲೈನ್ಸ್. ನಮ್ಮ ಇಂಡಿಯನ್ಸ್ಗಳ ಮೆಂಟಾಲಿಟಿ ಹೆಂಗೆ ಅಂತಂದರೆ, ಮನೇಲಿ ಯಾರೋ ಔಷಧಿ ತೊಗೊಂಡಿರ್ತಾರೆ, ಗುಣಮುಖರಾಗಿರ್ತಾರೆ, ಅದೊಂದು ಸ್ವಲ್ಪ ಉಳಿದಿರುತ್ತೆ, ಇನ್ನೊಬ್ರಿಗೆ ಯಾರಿಗೋ ಹೊಟ್ಟೆ ನೋವು ಇನ್ನೇನೋ ಶುರು ಆಗುತ್ತೆ, ಅಲ್ಲಿ ಔಷಧಿ ಇದೆ ಅಂತ ಹೇಳಿ ಅದನ್ನೇ ಕೊಟ್ಬಿಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನ್ನ ಔಷಧಿ ಮಾತ್ರ ಅಮೃತ, ಸಪ್ಲಿಮೆಂಟ್ಸ್ ಏನೇನು ತೊಂದರೆ ಇಲ್ಲ, ತಗೋಬೋದು, ವೇಸ್ಟ್ ಮಾಡಬಾರ್ದು. ಓಕೆ. ಈ ಲಿವರ್ ಡಯಟ್ ಹೇಗಿರಬೇಕು ಸರ್? ಲಿವರ್ ಡಯಟ್ಗೆ ಕಿಡ್ನಿ ಆಹಾರ ಪದ್ಧತಿ ಅಂತ ನಾನು ಟ್ಯಾಗ್ಲೈನ್ ಕೊಟ್ಟಿದ್ದೀನಿ. ಓಕೆ. 1 ಗ್ರಾಮ್ ಸಾಲ್ಟು ಒಂದು ಊಟಕ್ಕೆ ಇರಬೇಕು, ಪಾಕೆಟ್ ಯೂಸ್ ಮಾಡಬೇಕು. 25% ಕೆಳಗಡೆ ಅನ್ನ ಇರಬೇಕು, ಅನ್ನನೇ ತಿನ್ನಲಿ, ಬೇಗ ಕರಗ್ತೈತೆ. ಸೊಪ್ಪಿನ ಪಲ್ಯ ಮಧ್ಯಾಹ್ನ, ಸಂಜೆ ತರಕಾರಿ ಪಲ್ಯ ಇರಲಿ. ನಾನ್ ವೆಜಿಟೇರಿಯನ್ ಫಿಶ್ ಬಿಟ್ಟು ಏನು ತೊಗೊಳ್ಬಾರ್ದು. ಫಿಶನ್ನು ನೀರಲ್ಲಿ ಫ್ರೈ ಮಾಡಬೇಕು ಅಥವಾ ಏರ್ ಫ್ರೈಲಿ ಮಾಡ್ಕೊಳ್ಬೋದು. ಸೊ ಸಾರು ಮಾಡಲಿ. ಆಮೇಲೆ ಬಡವರು ಯೂಸ್ ಮಾಡಿದಾಗಿಂದ ಎಣ್ಣೆ ಯೂಸ್ ಮಾಡಬೇಕು. ಆಹಾರ ಎಲ್ರಿಗೂ ಒಂದೇ ಮಾಡಬೇಕು. ಎಲ್ಲ ಅದು ನೀರೆಲ್ಲ ತೆಗೆದೆಲ್ಲ ಮಸಾಲೆ ಮಾಡಿ ಇದು ಮಾಡಿದ್ಮೇಲೆ ಇವ್ರಿಗೆ ಎತ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಬೇಕು ಮನೆಯವರು. ಸೇಮ್ ಲೈಕ್ ಕಿಡ್ನಿ ಥರ. ಓಕೆ. ಲಿವರ್ ಪ್ಯೂರಿಫೈ ಮಾಡುವಂತಹ ಆಹಾರ ಯಾವುದು? ಆಮೇಲೆ ಹಸಿ ತರಕಾರಿ ಜ್ಯೂಸ್, B3C4 ಅದು ಮನೆಮದ್ದು ನಂಬರ್ 1. ಅದು ಆ ಬಾಳೆದಿಂಡಿನ ರಸ ತೆಗಿಯೋದು ಹೇಗೆ ಸರ್? ಅಂದರೆ ಸಿಗುತ್ತೆ. ಒಂದು ಮಾಮೂಲಿ ಅವರು ಮಿಕ್ಸಿ ಇದೆ, ಮಿಕ್ಸ್ನಲ್ಲಿ ಹಾಕ್ದ ಮಿಕ್ಸಿ ಇದು ಮಾಡ್ತಿದ್ರೆ ಅದು ಬಿಟ್ಕೊಳ್ತದೆ, ಬಟ್ಟೆಯಲ್ಲಿ ಹಾಕ್ಬಿಟ್ಟು ಒಳ್ಳೆ ಬೆಟ್ಟಲ್ಲಿ ಇದು ಮಾಡಿ. ಜ್ಯೂಸ್ ಅಂದರೆ ಕಬ್ಬಿನಾರು ಬದಂಗೆ ಬರ್ತೈತೆ, 3,000-4,000 ರೂಪಾಯಿನ ಇನ್ನೂ ಕಡಿಮೆ ಇರೋದು ಹಾಕಿದ್ರೆ ಜ್ಯೂಸು ಕಬ್ಬಿನಾರಿದ್ದಂಗೆ ಇರ್ತದೆ. ಸ್ವಲ್ಪ ಜಾಸ್ತಿ ಹೋದ್ರೆ ಬಿಟ್ಟರೆ ಕರ್ಗಾಗೋಗ್ಬಿಡ್ತೈತೆ ಅಷ್ಟೇ. ಹೌದೌದು ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಏನಾದರೂ ಯೂಸ್ ಮಾಡ್ಕೋಬೇಕಾ? ಅದಕ್ಕೆ ಲೆಮನ್ ಹಾಕ್ಕೊಬೋದು, ಮಜ್ಜಿಗೆ ಹಾಕ್ಕೊಬೋದು ಅಷ್ಟೇ. ಅದನ್ನು ಇನ್ಸ್ಟೆಂಟ್ ಕುಡಿಬೇಕಾ ಅಥವಾ ಸ್ವಲ್ಪ ಇಡಬೇಕಾ? ಇಟ್ಕೊಂಡ್ರು ಪರವಾಗಿಲ್ಲ, ಆದರೂ ಇನ್ಸ್ಟೆಂಟ್ ಕುಡಿದ್ರೆ ಒಳ್ಳೇದು. ಅದನ್ನು ತುಂಬಾ ಲೈಫಲ್ಲಿ ಮತ್ತೆ ತಗೊಳ್ಳೇಬಾರ್ದು ಅಂತ ಹೇಳ್ತೀರಾ? ಅದು ಆಲ್ಕೋಹಾಲ್, ಆಮೇಲೆ ಫ್ರೈಡ್ ಐಟಮ್ಸ್. ಓಕೆ. ಬೇಕ್ಡ್ ಐಟಮ್ ಈಗೆಲ್ಲ ಬೇಕ್ ಮಾಡೋದು ಬಂದಿವೆ, ಎಷ್ಟು ಈಸಿ. ಅದು ನಿಮಗೆ ಫ್ರೈ ಇದ್ದಂಗೆ ಇರ್ತದೆ ಬೇಕ್. ಹೌದು. ಆಮೇಲೆ ಏರ್ ಫ್ರೈಯರ್, ಅದು ಏರಲ್ಲಿ ಫ್ರೈ ಆಗ್ತದೆ, ಎಷ್ಟು ಚೆನ್ನಾಗಿರ್ತದೆ, ಫ್ರೈ ಇದ್ದಂಗೆ ಇರ್ತೈತೆ, ಇನ್ಬಿಲ್ಟ್ ಅದರಲ್ಲೇ ಇರ್ತದೆ ಎಲ್ಲ ಕಂಪ್ಲೀಟಾಗಿ. ಆಮೇಲೆ ಅವರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಆಹಾರದಲ್ಲಿ, ಫುಡ್ಡಲ್ಲಿ. ಓಕೆ. ಸೊ ನಮ್ಮ ಈ ಸಮರ್ ಆಗಿರೋದ್ರಿಂದ ಒಂದು 2-3 ನಮಗೆ ಹೆಲ್ತ್ ಟಿಪ್ಸ್ ಬೇಕು. ಡಾರ್ಕ್ ಸರ್ಕಲ್ಸ್ ಆಗೋದು, ಟ್ಯಾನಿಂಗ್ ಆಗೋದೆಲ್ಲ ತುಂಬ ಆಗ್ತಾ ಇರುತ್ತೆ, ಅದಕ್ಕೇನಾದರೂ ಟಿಪ್ಸ್? ಈಗ ನೋಡಿ, ಈ ಸಮ್ಮರಲ್ಲಿ ಹಲಸಿನ ಹಣ್ಣು ಭಾರಿ ಫೇಮಸ್. ಹೌದು. ಹಲಸಿನ ಹಣ್ಣು ಜಾಸ್ತಿ ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ. ಸೊ ಹಲಸಿನ ಹಣ್ಣನ್ನು ಟೆಂಡರ್ ಕೋಕೋನಟ್ ವಾಟರ್ನ ಫಸ್ಟ್ ಇದನ್ನು ಪೇಸ್ಟ್ ಮಾಡೋದು, ಆಮೇಲೆ ಹಲಸಿನ ಹಣ್ಣು ಇದು ಟೆಂಡರ್ ಕೋಕೋನಟ್ ಮಿಕ್ಸ್ ಮಾಡೋದು, ಬ್ಲೆಂಡ್ ಮಾಡೋದು, ಒಳ್ಳೆ ಬ್ಯೂಟಿಫುಲ್ ಲಸ್ಸಿ ಆದಂಗೆ ಇರ್ತೈತೆ. ಅದರಲ್ಲಿ ಸ್ವಲ್ಪ ಕ್ಯುಮಿನ್ ಪೌಡರು, ಜೀರಾ ಪೌಡರ್ ಫ್ರೈ ಮಾಡೋದು ಹಾಕಿದ್ರೆ
ನಂಬರ್ 1 ತಣ್ಣಗೂ ಇರ್ತದೆ, ಬಾಡಿಲಿ ಶಕ್ತಿನೂ ಇರ್ತದೆ, ಎಲ್ಲ ಇರ್ತದೆ. ಆದರೆ ಇದು ಕಿಡ್ನಿ ಪೇಷಂಟ್ಗಲ್ಲ, ಅಲ್ಲ ಜನರಲ್ ಹೆಲ್ತ್ ಟಿಪ್ ಅದು. ಆಮೇಲೆ ಇದು ಅಲಸಂದೆ ಎಷ್ಟು ಶೈನಿಂಗ್ ಇರ್ತದೆ, ನಮ್ಮ ಮುಖಗಳು ಅಷ್ಟೇ ಶೈನಿಂಗ್ ಆಗುತ್ತೆ, ಸ್ಕಿನ್ ಆಗುತ್ತೆ. ರಿಯಲಿ ಹೇಳ್ತೀನಿ ಸರ್, ಕೂದಲು ವಿಪರೀತ ಉದುರ್ತಾ ಇರುತ್ತೆ ಸರ್, ಅವರಿಗೇನು? ಕೋಕೋನಟ್ ಅಂದರೆ ತೆಂಗಿನಕಾಯಿ, ಮತ್ತು ಇದು ನೆನೆಸಿದ ಕಡಲೆ ಬೀಜ, ಆಮೇಲೆ ಕೋಕೋನಟ್ ಆಯಿಲ್ ವಿತ್ ಇದು ಒಂದೊಂದು ದಿನಕ್ಕೆ ಅಟ್ಲೀಸ್ಟ್ ಬೆಳಗ್ಗೆ 1 ಟೇಬಲ್ ಸ್ಪೂನು, ಸಂಜೆ 1 ಟೇಬಲ್ ಸ್ಪೂನು ವಿತ್ ಜೇನುತುಪ್ಪ ಪ್ಯೂರ್, ಒಂದು ಅರ್ಧ ಕಪ್ಪಲ್ಲಿ 1/4 ಕಪ್ ಬೆಳಗ್ಗೆ ಕೊಬ್ಬರಿ, ಸಂಜೆ 1/4 ಕಪ್ ತಿಂದ್ಬಿಟ್ರೆ ಇದು ಅವೆಲ್ಲ ಇದಾಗ್ತೈತೆ, ಪ್ಲಸ್ ರಾ ವೆಜಿಟೇಬಲ್ ಜ್ಯೂಸ್. ಓಕೆ, ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಸರ್, ಬೇರೆಯವರೆಲ್ಲ ಹೊರಗಡೆ ಹಚ್ಕೊಳ್ಳೋದು ಹೇಳಿದರೆ ನೀವು ಒಳಗಡೆ ಹೊಟ್ಟೆಗೆ ಹಾಕ್ಕೊಳ್ಳೋದು ಹೇಳ್ತಾ ಇದ್ದೀನಿ. ಎಲ್ಲದನ್ನೇ ಈಗ ಸೋರಿಯಾಸಿಸ್ಸಿಂದ ಹಿಡಿದು ಬಾಡಿ ಇಚ್ಚಿಂಗಿಂದ ಹಿಡಿದು ಗ್ಯಾಂಗ್ರೀನಿಂದ ಹಿಡಿದು ನಾನೇನು ಮೇಲೆ ಕೇಳಲ್ಲ, ಓನ್ಲಿ ಗ್ಯಾಂಗ್ರೀನಿಗೆ ಹೇಳ್ತೀನಿ ಅರಿಶಿನ ಮುಲಾಮು, ಅರಿಶಿನ, ಬ್ಲ್ಯಾಕ್ ಪೆಪ್ಪರು, ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋಕ್ಕೆ. ಕ್ಯಾನ್ಸರ್ ಹುಣ್ಣುಗಳು ಇರ್ತೈತೆ ಅದೆಲ್ಲದನ್ನು. ಈ ಕ್ಯಾನ್ಸರ್ ನೋಡಿರಿ, ಒಂದು ಇಫ್ ಯು ವಾಂಟ್ ಟು ಶೋ ಐ ವಿಲ್ ಗಿವ್ ಒಂದು ಕ್ಯಾನ್ಸರ್ದು, ಒಂದು ಮೌತ್ ಕ್ಯಾನ್ಸರ್ದು ಯಾವ ರೀತಿ ನಾಲಿಗೆ ತೆಗಿಬೇಕಂತಂದು ಅವ್ರದ್ದು ಒಂದು 15 ದಿನಕ್ಕೆ ಹೆಂಗಾಗಿದೆ, ತಿಂಗಳಿಗೆ ಹೆಂಗಾಗಿದೆ, 90% ಮ್ಯಾಸ್ ಕ್ಲಿಯರ್ ಆಗಿದೆ. ಐ ವಿಲ್ ಸೆಂಡ್ ಯು ದಟ್ ಒನ್ ಆಲ್ಸೋ. ಯಾ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಲಿವರ್ ಬಗ್ಗೆ ಮಾತಾಡ್ತಾ ಕಿಡ್ನಿಗೆ ಹೋದ್ವಿ, ಕಿಡ್ನಿಯಿಂದ ಮತ್ತೆ ಹಾಗೆ ತಲೆ ಕೂದಲು, ಸ್ಕಿನ್ನು, ಶೈನು ಎಲ್ಲ ಆಯಿತು. ಥ್ಯಾಂಕ್ ಯು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಲಾಸ್ಟ್ ನಮ್ಮ ವ್ಯೂವರ್ಸಿಗೆ ಏನಾದರೂ ಹೇಳೋದಾದರೆ? ಒದ್ದೇನೆ ವ್ಯೂವರ್ಸ್ ಹೇಳೋದು, ನಮ್ಮ ಶರೀರದಲ್ಲಿ ತುಂಬ ಶಕ್ತಿ ಇದೆ, ಅದನ್ನು ಭಯಪಡಬಾರ್ದು. ಆ ಶಕ್ತಿನ ಉಪಯೋಗಿಸಂಗೆ ಆಹಾರ ಪದ್ಧತಿನ ಇದು ಮಾಡಬೇಕು. ಆಹಾರಿ ಪರಮಾಷಧಮ್ ಅಂತ ಹೇಳ್ತಾರೆ ಯಾರು, ಫಾದರ್ ಆಫ್ ಆಯುರ್ವೇದ. ಫಾದರ್ ಆಫ್ ಮಾಡೋದನ್ನ ಮೆಡಿಸನ್ ಇದ್ದಾನೆ. ಫುಡ್ ಈಸ್ ದ ಮೆಡಿಸನ್, ಮೆಡಿಸನ್ ಈಸ್ ದ ಫುಡ್ ಓನ್ಲಿ. ಅದಕ್ಕೋಸ್ಕರವಾಗಿ ಮೆಡಿಸನ್ ಬೇರೆ ಇಲ್ಲ ಅಂತ. ಆದ್ದರಿಂದ ಆಹಾರವನ್ನು ಮುಂದೆ ಬಂತಂದರೆ ಮೆಡಿಸನ್ನಾಗಿ ನೋಡ್ಕೊಂಡು ತೊಗೊಳ್ಬೇಕು, ಕಸ ಟೈಪ್ ತೊಗೊಳ್ಬಾರ್ದು ರುಚಿಗೋಸ್ಕರವಾಗಿ ಅಂತ ಹೇಳ್ತೀನಿ. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ರಾಜು ಸರ್. ಸರ್ವ ಸಮಸ್ಯೆಗೂ ಮದ್ದು ನೀವು, ಸರ್ವ ಸಮಸ್ಯೆಗೂ ಮದ್ದು ನಿಮ್ಮ ಆಹಾರ, ಸರ್ವ ಸಮಸ್ಯೆಗೂ ಖಂಡಿತ ಮದ್ದು ಮಿರಾಕಲ್ ಡ್ರಿಂಕ್ಸ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾಕೆ ಈ 3 ಹೇಳಿದೆ ಅನ್ನೋದನ್ನು ಗೊತ್ತಾಗಬೇಕು ಅಂತಂದರೆ ಮತ್ತೊಮ್ಮೆ ಎಪಿಸೋಡ್ನ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.